ಸಂಬಂಧಿಕರ ಊರಿನಿಂದ ದೇವರ ಕಾರ್ಯ ಮುಗಿಸಿಕೊಂಡು ಬೈಕ್ನಲ್ಲಿ ಪತ್ನಿಯೊಂದಿಗೆ ಸ್ವಗ್ರಾಮಕ್ಕೆ ಮರಳುತ್ತಿದ್ದ ರೈತನ ಕಣ್ಣಿಗೆ ಕಾರದ ಪುಡಿ ಏರಿಸಿ ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಲ್ಚೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಯರ್ಲಕಟ್ಟೆ ಗ್ರಾಮದ ನಿವಾಸಿ ರೇವಣ್ಣ ಮತ್ತು ಅವರ ಪತ್ನಿ ಸುಜಾತ ದರೋಡೆಗೊಳಗಾದ ದಂಪತಿ. ಕಳೆದ ಏಪ್ರಿಲ್ 27ರ ಬೆಳಿಗ್ಗೆ ರೇವಣ್ಣ ಪತ್ನಿಯೊಂದಿಗೆ ಹರಪನಹಳ್ಳಿ ತಾಲೂಕಿನ ರಾಮಗಣ್ಯ ಗ್ರಾಮದ ಸಂಬಂಧಿಕರ ಮನೆಯಲ್ಲಿ ದೇವರ ಕಾರ್ಯಕ್ಕೆ ಹೋಗಿ ತಮ್ಮ ಊರಿಗೆ ವಾಪಸ್ ಆಗುವಾಗ ತಾರೇಹಳ್ಳಿ ಹೊಸೂರು ದಾಟಿ ಮಲೆಮಾಚಿಕೆರೆ ಕಡೆಗೆ ಹೋಗುತ್ತಿದ್ದಾಗ ಹಿಂದಿನಿಂದ ಬೈಕ್ನಲ್ಲಿ ಬಂದ 3 ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ. ಕಾರದ ಪುಡಿ ಎರಚಿದ ಕ್ಷಣ ಬೈಕ್ ನಿಯಂತ್ರಣ ತಪ್ಪಿ ಇಬ್ಬರು ಕೆಳಗೆ ಬಿದ್ದಿದ್ದಾರೆ. ಆಗ ಮಹಿಳೆ ಕೊರಳಲಿದ್ದ ಸರ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಈ ಘಟನೆಯಲ್ಲಿ ದಂಪತಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕಾರದ ಪುಡಿ ಎರಚಿದ್ದರಿಂದ ಆರೋಪಿಗಳಲ್ಲಿ ಅಥವಾ ಅವರ ಬೈಕ್ ನಂಬರ್ ಅನ್ನಾಗಲಿ ಗುರುತಿಸಲು ಸಾಧ್ಯವಾಗಿಲ್ಲ. ಆ ದಾರಿಯಲ್ಲಿ ಹೋಗುತ್ತಿದ್ದ ದಾರಿ ಹೋಕರು ತಕ್ಷಣ ಇವರ ಸಹಾಯಕ್ಕೆ ಧಾವಿಸಿ ನೀರು ಕೊಟ್ಟು ಉಪಚರಿಸಿದ್ದಾರೆ. ತದನಂತರ ರೇವಣ್ಣ ಅವರು ತಮ್ಮ ಊರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದು, ಕಾರಿನಲ್ಲಿ ಬಂದ ಇವರ ಸಂಬಂಧಿಕರು ಗಾಯಾಳುಗಳನ್ನು ಜಗಳೂರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇನ್ನು ಘಟನೆ ಸಂಬಂಧ ಬಿಲ್ಚೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, DTV ನ್ಯೂಸ್.